ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾಮ್ಸ್ ಕಿಚನ್. ಎಂತ ಗೊತ್ತುಂಟಾ, ಇವತ್ತು ನಾವೊಂದು ಸ್ಪೆಷಲ್ ಆಗಿ ಅಡಿಗೆ ಮಾಡುವ ಆಯಿತಾ. ಎಂತ ಅಂದರೆ ನಾವು ಪಾಸ್ತಾ ಮಾಡುವ, ಮ್ಯಾಕ್ರೋನಿ ಪಾಸ್ತಾ ಆಯಿತಾ. ಇವತ್ತು ಚಂದದ್ದು ಮಾಡುವ. ಓಕೆ, ಅದಕ್ಕೆ ಫಸ್ಟಿಗೆ ಎಂತ ಮಾಡಬೇಕು, ಒಂದು ಪ್ಯಾನಿಗೆ ಉಂಟಲ್ಲ ಗೀ ಹಾಕಬೇಕು. ಗೀ ಅಂದರೆ ನಮ್ಮದು ತುಪ್ಪ ಹೇಳ್ತಾರೆ ಅಲ್ಲ, ಅದು ಹಾಕಬೇಕು. ಅದು ಹಾಕಿ ಸ್ವಲ್ಪ ಅದು ಬಿಸಿ ಆಗಲಿಕ್ಕೆ ಮೆಲ್ಟ್ ಆಗಬೇಕು. ಆದಮೇಲೆ ಅದ್ರಕ್ ಲಸನ್ಕ ಪೇಸ್ಟ್ ಬರ್ತದೆ, ಜಿಂಜರ್ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರ್ತದೆ. ಅದು ಹಾಕಿ ಚೆಂದ ಫ್ರೈ ಮಾಡಬೇಕು. ಅದರಲ್ಲಿ ಸ್ಮೆಲ್ಲೆಲ್ಲ ಉಂಟಲ್ಲ ಅದು ಹೋಗಬೇಕು. ಮತ್ತು ಅದಕ್ಕೆ ಆನಿಯನ್ ಹಾಕಬೇಕು. ಆನಿಯನ್ಗೆ ಬೆಳ್ಳುಳ್ಳಿ ಅಲ್ಲ ಎಂತ ಹೇಳ್ತಾರೆ ಇದಕ್ಕೆ, ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಹಾಕಿ ಚೆಂದ ಫ್ರೈ ಮಾಡಬೇಕು ಗೈಸ್. ಚೆಂದ ಫ್ರೈ ಮಾಡಿ ಅದು ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು ಆಯಿತಾ. ಮತ್ತು ನಾವು ಅದಕ್ಕೆ ಟೊಮೆಟೊ ಹಾಕುವ. ಟೊಮೆಟೊ ಸ್ವಲ್ಪ ಒಂದು 2 ಟೊಮೆಟೊ ಮತ್ತು ಇದು ನೀರುಳ್ಳಿ ಒಂದು 2 ಕಟ್ ಮಾಡಿ ಹಾಕಬೇಕು. ಚೆಂದ ಅದು ಫುಲ್ ಫ್ರೈ ಆಗೋ ತನಕ ನಾವು ಫ್ರೈ ಮಾಡಬೇಕು. ಓಕೆ, ಈಗ ನಾವು ಇದಕ್ಕೆ ಸಾಲ್ಟ್ ಹಾಕುವ ಆಯಿತಾ. ಸ್ವಲ್ಪ ಸಾಲ್ಟ್ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಸಾಲ್ಟ್ ಹಾಕಬೇಕು. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಹಾಕಿದೆ ಅಷ್ಟೇ. ಮತ್ತು ಇದು ಎಲ್ಲ ವೆಜ್ಜೀಸ್ ಉಂಟಲ್ಲ, ನಾವು ಅದಕ್ಕೆ ಇದು ಬನ್ನಲೆ ಉಂಟಲ್ಲ, ಅದಕ್ಕೆ ಬನ್ನಲೆಗೆ ಹಾಕಿ ಇದಕ್ಕೆ ನಿಮ್ಮ ಬಿಸಿ ಮಾಡೋದಕ್ಕೆ ಹಾಕಿ ಪೂರ್ತಿ ಹಾಕಿ, ಅದು ವೆಜ್ಜೀಸ್ ಎಲ್ಲ ಸ್ವಲ್ಪ ಸ್ಮೂತ್ ಆಗಬೇಕು, ಸಾಫ್ಟ್ ಆಗಬೇಕು. ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡುವ ಚೆಂದ ಮಾಡಿ. ಇದರಲ್ಲಿ ನಾನು ಕಾರ್ನ್ ಮತ್ತು ಬೀನ್ಸ್ ಮತ್ತು ಎಂತ ಹೇಳ್ತಾರೆ ಕ್ಯಾರೆಟ್ ಅದೆಲ್ಲ ಹಾಕಿದ್ದೇನೆ. ಈಗ ಸ್ವಲ್ಪ ನಾವು ಮಿಲ್ಕ್ ಹಾಕಬೇಕು. ಇದಕ್ಕೆ ನೀರು ಹಾಕಲಿಕ್ಕೆ ಇಲ್ಲ, ಮಿಲ್ಕ್ ಹಾಕಬೇಕು. 1 ಕಪ್ ನಾನು ಮಿಲ್ಕ್ ತೆಗೆದಿದ್ದೇನೆ, ಅದು ಹಾಕುವ. ಇದಕ್ಕೆ ಪೂರ್ತಿ ಹಾಕಬೇಕು. ಮಿಲ್ಕ್ ಎಂತ ಗೊತ್ತುಂಟ, ಮಿಲ್ಕ್ ಪೂರ್ತಿ ಬಾಯ್ಲಿಂಗಿಗೆ ಬರಬೇಕು. ಈಗ ಇಷ್ಟು ಸಾಕು, 1 ಕಪ್ ಸಾಕು. ಮತ್ತು ನಮಗೆ ಬೇಕಾದರೆ ಹಾಕುವ. ಮತ್ತು ಅದಕ್ಕೆ ಈಗ ಹಾಕಿದೆ ಅಲ್ಲ, ಈಗ ಇದನ್ನು ಚಂದ ಇದು ಮಾಡುವ, ಮಿಕ್ಸ್ ಮಾಡುವ. ಈಗ ನೋಡಿ ಇಲ್ಲಿ ಬಾಯ್ಲಿಂಗಿಗೆ ಬಂದಿದೆ. ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ಹಾಲು ಹಾಕಬೇಕು. ನಾನೀಗ ಸ್ವಲ್ಪ ಹಾಲು ಹಾಕಿದೆ ಈಗ. ಮತ್ತು ಹಾಲು ಹಾಕಿದ ಮೇಲೆ, ಮಿಲ್ಕ್ ಹಾಕಿದ ಮೇಲೆ ನಾವು ಇದಕ್ಕೆ 2 ಸ್ಪೂನ್ ಅಷ್ಟೇ ನಾವು ಮೈದಾ ಹಾಕಬೇಕು. ಯಾಕಂದರೆ ಅದು ತಿಕ್ ಕನ್ಸಿಸ್ಟೆನ್ಸಿ ಬರಬೇಕಲ್ಲ, ಅದಕ್ಕೆ ಖಾಲಿ 2 ಸ್ಪೂನ್ ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕಲಿಕ್ಕಿಲ್ಲ ಆಯಿತಾ. ಚೆಂದ ಅದನ್ನು ಮಿಕ್ಸ್ ಮಾಡುವ. ಅದು ಫುಲ್ ವಿಸ್ಕ್ ಮಾಡಿ ಅದು ಪೂರ್ತಿ ಮೆಲ್ಟ್ ಆಗಬೇಕು ಅದು ಮೈದಾ ಅದರಲ್ಲಿ ಆಯಿತಾ. ಚೆಂದ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಲಮ್ಸ್ ಅಂತ ಇರಲಿಕ್ಕೆ ಇಲ್ಲ. ಅದು ಲಮ್ಸ್ ಅಂದರೆ ಇದು ಗಟ್ಟಿ ಬರ್ತದಲ್ಲ, ಅದು ಸಹ ಆಗಲಿಕ್ಕೆ ಇಲ್ಲ. ಪೂರ್ತಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಅದು ಪೂರ್ತಿ ಮೆಲ್ಟ್ ಆಗಬೇಕು. ಮೆಲ್ಟಾಗಿ ಪೂರ್ತಿ ತಿಕ್ ಕನ್ಸಿಸ್ಟೆನ್ಸಿ ಬರಬೇಕು, ಸಾಫ್ಟಿಯಾಗಿ. ತುಂಬ ಟೇಸ್ಟಿ ಆಗ್ತದೆ ಗೊತ್ತುಂಟಾ. ಈಗ ನೋಡಿ ನಾವು ಸೀಸನಿಂಗ್ಸ್ ಎಲ್ಲ ಹಾಕುವ. ಆರಿಗ್ಯಾನೋ ಹಾಕ್ತಾಯಿದ್ದೇನೆ ಇಲ್ಲಿ ನಾನು. ಸ್ವಲ್ಪ ಸಾಕು, ಜಾಸ್ತಿ ಹಾಕಬೇಡಿ. ಮತ್ತು ಇದು ಚಿಲ್ಲಿ ಸಾಸ್ ಬರ್ತದಲ್ಲ, ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಅಂದರೆ ಇದು ಸ್ವೀಟ್ ಆ್ಯಂಡ್ ಇರ್ತದೆ, ಸ್ವೀಟ್ ಮತ್ತು ಸ್ವಲ್ಪ ಖಾರ ಇರ್ತದೆ. ಜಾಸ್ತಿ ಖಾರ ಎಲ್ಲ ಬೇಡ ನಮಗೆ. ಈಗ ನಾನಿಲ್ಲಿ ರೆಡ್ ಚಿಲ್ಲಿ ಹಾಕ್ತೇನೆ ನೋಡಿ. ರೆಡ್ ಚಿಲ್ಲಿ ಎಷ್ಟು ಚೆಂದ ಉಂಟಲ್ಲ, ಕೆಂಪಾಗಿ. ಈಗ ಇದೆಲ್ಲ ಮಿಕ್ಸ್ ಮಾಡುವ. ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಅದು ಎಲ್ಲ ಫ್ಲೇವರ್ಸ್ ಎಲ್ಲ ಫುಲ್ಲಿ ಅದರಲ್ಲಿ ಮಿಕ್ಸ್ ಆಗಿ ಚೆಂದ ಫ್ಲೇವರ್ಸ್ ಬರ್ತದೆ ಆಗ. ಈಗ ನಾನು ಇದಕ್ಕೆ ಸ್ವಲ್ಪ ಖಾರ ಆಗಲಿಕ್ಕೆ ಉಂಟಲ್ಲ, ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೇನೆ. ನನಗಿದು ಕಾಶ್ಮೀರಿ ರೆಡ್ ಚಿಲ್ಲಿ ಆಯಿತಾ. ಚೆಂದ ಮಿಕ್ಸ್ ಮಾಡುವ. ಈಗ ನಾನಿಲ್ಲಿ ಮತ್ತೆ ಸಾಲ್ಟ್ ಹಾಕ್ತಾಯಿದ್ದೇನೆ. ಲಾಸ್ಟಿಗೆ ಸಾಲ್ಟ್ ಹಾಕಬೇಕಲ್ಲ, ಸ್ವಲ್ಪ ಸಾಲ್ಟ್ ಹಾಕುವ. ಟೇಸ್ಟಿ ಆಗ್ತದೆ ಆಗ ಸಾಲ್ಟ್ ಹಾಕಿದರೆ. ಸಾಲ್ಟ್ ಹಾಕಿದ ಮೇಲೆ ಪೂರ್ತಿ ವಿಸ್ಕ್ ಮಾಡಬೇಕು. ಅದು ಪೂರ್ತಿ ಎಲ್ಲ ಫ್ಲೇವರ್ಸ್ ಎಲ್ಲ ನಮ್ಮದು ವೆಜ್ಜೀಸ್ ಆ್ಯಂಡ್ ಎಲ್ಲ ಮಿಕ್ಸ್ ಆಗಿ ಪೂರ್ತಿ ಎಲ್ಲ ಎಳಿಬೇಕು ಅದು. ಓಕೆ, ಎಲ್ಲ ಮಿಕ್ಸ್ ಮಾಡುವ. ದೆನ್ ಈಗ ನಾನು ಇದು ಪಾಸ್ತಾ ಬೆಸಿ ಮಾಡಿದ್ದೆ ಅಲ್ಲ, ಬಾಯ್ಲ್ ಮಾಡಿದ್ದು ಪಾಸ್ತಾ ಉಂಟಲ್ಲ, 3 ಕಪ್ ಆಫ್ ಪಾಸ್ತಾ ಹಾಕ್ತಾಯಿದ್ದೇನೆ. ಅದಕ್ಕೆ ನಾನೀಗ 3 ಕಪ್ ಸಾಕು ನನಗೆ. ಈಗ ನೈಟಿಗೆಲ್ಲ ಜಾಸ್ತಿ ಬೇಡ. ಈಗ ಇದನ್ನು ನಾವು ಮಿಕ್ಸ್ ಮಾಡುವ. ಚೆಂದ ಮಿಕ್ಸ್ ಮಾಡಬೇಕು. ಅದು ಪೂರ್ತಿ ಸಾಸ್ ಎಲ್ಲ ಮತ್ತು ನಮ್ಮದು ಜೋಬಿ ಇದು ಉಂಟಲ್ಲ, ಕ್ರೀಮ್ ಮಾಡಿದ್ದೇವೆ, ಅದೆಲ್ಲ ಪಾಸ್ತಾಗೆ ಫುಲ್ ಮಿಕ್ಸ್ ಆಗಿ ಪಾಸ್ತಾ ಅದರಲ್ಲಿ ಮಿಕ್ಸ್ ಆಗಬೇಕು, ಒಳಗೆ ಪೂರ್ತಿ ಹೋಗಬೇಕು. ಮತ್ತು ಅದನ್ನು ಸ್ವಲ್ಪ ಬೇಯಿಸಲಿಕ್ಕೆ ಇಡುವ ಆಯಿತಾ. ಈಗ ನನಗೆ ಡಿನ್ನರಿಗೆ ಜಾಸ್ತಿ ಬೇಡ, ಅದಕ್ಕೆ ನಾನು ಸ್ವಲ್ಪ ಮಾಡಿದ್ದು. ನಾವು 4 ಜನ ಅಷ್ಟೇ ಅಲ್ಲ ಮನೆಯಲ್ಲಿ. ಈಗ
ಅದಕ್ಕೆ ಸಾಕು ಇಷ್ಟು 4 ಜನರಿಗೆ. ಈಗ ನೋಡಿ ನಂದು ಪಾಸ್ತಾ ರೆಡಿ ಇದೆ. ನಾನು ಪಾಸ್ತಾದೊಟ್ಟಿಗೆ ಉಂಟಲ್ಲ ಇದು ಎಂತ ಹೇಳ್ತಾರೆ ಅದಕ್ಕೆ ಜ್ಯೂಸ್ ಹಾಕ್ತಾ ಇದ್ದೇನೆ. ಹನ ಜ್ಯೂಸ್ ಬರ್ತದೆ ಅಲ್ಲ ಅದು. ಓಕೆ, ಈಗ ನಾನು ತಿಂತೇನೆ. ಬಾಯ್.